ಮಳೆಗಾಲದಲ್ಲಿ ರಸ್ತೆ ಬದಿ ಮರಗಳು ಬೀಳುವ ಹಿನ್ನೆಲೆಯಲ್ಲೇ ಮರಗಳ ತೆರವಿಗೆ ಪಾಲಿಕೆ ಭರ್ಜರಿ ಪ್ಲಾನ್ ಅನ್ನು ಮಾಡ್ತಾ ಇದೆ. ಮಳೆಗಾಲದಲ್ಲಿ ರಸ್ತೆ ಬದಿ ಮರಗಳು ಬೀಳುವ ಹಿನ್ನೆಲೆ ಮರಗಳ ತೆರವಿಗೆ ಪಾಲಿಕೆ ಭರ್ಜರಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಮರ ತೆರವಿಗೆ ಅರಣ್ಯ ವಿಭಾಗದ ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮರ ಬಿದ್ದ ಸ್ಥಳದಲ್ಲಿ ಬಹಿರಂಗ ಹರಾಜಿಗೆ ಮುಂದಾಗಿದೆ ಪಾಲಿಕೆ. ಅರಣ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮರಗಳ ಹರಾಜು ಪ್ರಕ್ರಿಯೆ ಕೂಡ ಆಗುತ್ತೆ. ವಾಹನ ಸಂಚಾರ, ಟ್ರಾಫಿಕ್ ಕ್ಲಿಯರ್ ಮಾಡಲು ಪ್ಲಾನ್ ಅನ್ನು ಕೂಡ ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಮಳೆಗಾಲ ಕೂಡ ಆರಂಭ ಆಗಿರುವಂಥದ್ದು, ಮಳೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲೇ ಮಳೆಗಾಲದಲ್ಲಿ ರಸ್ತೆ ಬದಿ ಮರಗಳು ಬೀಳುವ ಹಿನ್ನೆಲೆಯಲ್ಲೇ ಮರಗಳ ತೆರವಿಗೆ ಪಾಲಿಕೆ ಭರ್ಜರಿ ಪ್ಲಾನ್ ಅನ್ನು ಕೂಡ ಮಾಡಿರುವಂಥದ್ದು. ಮರ ತೆರವಿಗೆ ಅರಣ್ಯ ವಿಭಾಗದ ಪ್ರಸ್ತಾವನೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರುವಂಥದ್ದು. ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮರ ಬಿದ್ದ ಸ್ಥಳದಲ್ಲಿ ಬಹಿರಂಗ ಹರಾಜಿಗೆ ಮುಂದಾಗಿದೆ ಪಾಲಿಕೆ. ಅರಣ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಮರಗಳ ಹರಾಜು ಪ್ರಕ್ರಿಯೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಈಗಾಗಲೇ ನೋಡ್ತಾ ಇದ್ವಿ ಮಳೆಗಾಲ ಕೂಡ ಆರಂಭ ಆಗಿರುವಂತದ್ದು. ಮಳೆಗಾಲದಲ್ಲಿ ಈಗಾಗಲೇ ರಸ್ತೆ ಬದಿ ಮರಗಳು ಕೂಡ ಬೀಳ್ತವೆ. ಆ ಹಿನ್ನೆಲೆಯಲ್ಲೇ ಮರಗಳ ತೆರವಿಗೆ ಪಾಲಿಕೆ ಭರ್ಜರಿ ಪ್ಲಾನ್ ಅನ್ನ ಮಾಡಿದೆ ಅಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಏನೆಲ್ಲ ಅಪ್ಡೇಟ್ಸ್ ಇದೆ? ಹೌದು ರವಿ, ಏನು ಈಗಾಗಲೇ ಬೇಸಿಗೆ ಮಳೆ ಅಂದ್ರೆ ಇನ್ನೂ ಮಳೆಗಾಲದ ಮಳೆ ಆರಂಭ ಆಗಿಲ್ಲ. ಮುಂಗಾರು ಮಳೆ ಬೇಸಿಗೆ ಮಳೆಗೆ ಒಂದು ಸಿಲಿಕಾನ್ ಸಿಟಿಯಲ್ಲಿ ಏನು ದೊಡ್ಡ ದೊಡ್ಡ ಬೃಹತ್ ಆಕಾರದ ಮರಗಳು ರಸ್ತೆ ಬೀಳ್ತಾ ಇದಾವೆ. ಇವು ರಸ್ತೆ ಉಳುವ ಕಾರಣದಿಂದ ಒಂದು ಸಿಲಿಕಾನ್ ಸಿಟಿ ಅಂದ್ರೆ ಪಾಲಿಕೆ ವ್ಯಾಪ್ತಿಗೆ ಒಂದು ದೊಡ್ಡ ತಲೆನೋವಾಗಿ ಪರಿಗಣಿಸಿದೆ. ಅಂದ್ರೆ ಈ ಮರಗಳನ್ನು ಹೇಗೆ ತೆರವು ಮಾಡೋದು, ತ್ವರಿತವಾಗಿ ನಾವು ಜನರಿಗೆ ಯಾವ ತರ ನಾವು ಅಂದ್ರೆ ಈ ಒಂದು ಮರ ತೆರವು ಮಾಡಿ ಜನರಿಗೆ ಫ್ರೀ ಆಗಿ ಓಡಾಡಕ್ ಮಾಡೋದು ಅಂದ್ಬಿಟ್ಟು ದೊಡ್ಡ ಸಮಸ್ಯೆ ಆಗಿತ್ತು. ಆದ್ರೆ ಈ ಕಡೆಯಿಂದ ಸ್ವಲ್ಪ ಏನು ಬಿಜೆಪಿ ವ್ಯಾಪ್ತಿಯ ಒಂದು ಅರಣ್ಯ ವಿಭಾಗ ಏನ್ ಬರುತ್ತೆ ಆ ಬಗ್ಗೆ ಆ ಒಂದು ಅರಣ್ಯ ಅಧಿಕಾರಿ ಜೊತೆಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಒಂದು ಸಭೆ ಮಾಡಿ ಒಂದು ಸಭೆಯಲ್ಲಿ ಒಂದು ಕೆಲವಷ್ಟು ಒಪಿನಿಯನ್ ಹೇಳ್ತಾರೆ. ಅಂದ್ರೆ ನಾವು ಈ ತರ ಮರಗಳನ್ನ ತೆರವು ಮಾಡೋದಕ್ಕಿಂತ ನಾವು ಮರಗಳನ್ನ ಅಲ್ಲೇ ಡೈರೆಕ್ಟ್ ಆಗಿ ಸೇಲ್ ಮಾಡಿದ್ರೆ ಹೆಂಗಾಗುತ್ತೆ, ಒಂದು ಕೆಲಸನೂ ಬೇಗ ಆಗುತ್ತೆ, ಇನ್ನೊಂದು ಆ ಪಾಲಿಕೆಗೆ ಇನ್ನೂ ಹೆಚ್ಚು ಆದಾಯ ಬರಬಹುದು, ಮತ್ತೆ ತ್ವರಿತವಾಗಿ ಜನರಿಗೆ ನಾವು ರಸ್ತೆ ಓಡಾಡಿಕೆ ಅನುಕೂಲ ಮಾಡಿಕೊಡುವುದನ್ನು ಒಂದು ಏನು ಉಪಾಯಗಳು ಬರ್ತವೆ. ಸೊ ಹಾಗಾಗಿ ಒಂದು ಅಲ್ಲಿ ಆ ಒಂದು ಸಭೆಯಲ್ಲಿ ಬಂದಿರ್ತಕ್ಕಂಥ ಒಂದು ಐಡಿಯಾಗಳ ಆಧಾರದ ಮೇಲೆ ಈಗ ಒಂದು ಈ ಒಂದು ಯೋಜನೆ ಜಾರಿ ಮಾಡಲಿಕ್ಕೆ ಈಗ ಬಿಬಿಎಂಪಿ ಒಂದು ಇದ್ದಾಗಿದೆ. ಹೀಗಾಗಿ ಇವರು ಬಹಿರಂಗ ಹರಾಜಾಗಿ ಏನು ಆ ಒಂದು ಮರ ಬಿದ್ದರಕ್ಕೆ ಆ ಒಂದು ಜಾಗದಲ್ಲಿ ಒಂದು ಬಹಿರಂಗವಾಗಿ ಪಾಲಿಕೆ ಅಧಿಕಾರಿಗಳಾಗಿರಲಿ ಮತ್ತೆ ಮಾರ್ಷಲ್ಸ್ ಗಳಾಗಿರಲಿ ಇವರೊಂದು ಬಂದು ಹರಾಜು ಮಾಡ್ತಾರೆ. ಅಂದ್ರೆ ಯಾರಿಗೆ ಬೇಕೋ ಅವರು ಮರಗಳನ್ನು ಕೊಂಡುಕೊಳ್ಳಬಹುದು. ಹಾಗೆ ಜನರಿಗೂ ಸಹ ಒಂದು ಬೇಗ ಇದರಿಂದ ಒಂದು ಮುಕ್ತಿ ನೀಡಬಹುದು, ಟ್ರಾಫಿಕ್ ಕಿರಿಕಿರಿ ಆಗುತ್ತೆ ಮುಕ್ತಿ ನೀಡಬಹುದು ಅನ್ನೋದಕ್ಕೆ ಈ ಒಂದು ಯೋಜನೆ ಈ ಒಂದು ಕಾರ್ಯರೂಪಕ್ಕೆ ತರೋದಕ್ಕೆ ಒಂದು ಬಿಬಿಎಂಪಿ ಸಿದ್ಧಾಗಿದೆ ಅಂತ ಹೇಳ್ಬೋದು ರವಿ. ಎಸ್, ಧನ್ಯವಾದಗಳು ವಿನೋದ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಹೋಟದಲ್ಲಿ.